ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫಿಫಾ ವರ್ಲ್ಡ್ ಕಪ್ 2026ನ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಗಳನ್ನು ನೋಡ್ತಾ ಹೋಗೋಣ. ಇವತ್ತು ಬೆಳಗಿನ ಜಾವ ನಡೆದಿರುವಂತಹ ಈ ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಸ್ಪೇನ್ ವಿಜೇತವಾಗಿದ್ದು, ಇವತ್ತಿನ ವಿಡಿಯೋದಲ್ಲಿ ವರ್ಲ್ಡ್ ಕಪ್ ಫುಟ್ಬಾಲ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಪ್ರತಿ ಪ್ರಶ್ನೆ ಕೂಡ ವಿವರಣೆಯನ್ನು ನೀಡ್ತಾ ಹೋಗ್ತೀವಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಫಿಫಾ 2026ರ ವರ್ಲ್ಡ್ ಕಪ್ ಫೈನಲ್ಸ್ ಯಾವ ಕ್ರೀಡಾಂಗಣದಲ್ಲಿ ನಡೆಯಿತು? ಸರಿ ಉತ್ತರ ಆಪ್ಷನ್ ಬಿ, ಮೆಟ್ಲೈಫ್ ಸ್ಟೇಡಿಯಂ ಅಲ್ಲಿ ನಡೆಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಮೆಟ್ಲೈಫ್ ಸ್ಟೇಡಿಯಂ ಇದೆಯಲ್ಲ, ಇದು 2026ರ ಫಿಫಾ ವಿಶ್ವಕಪ್ನ ಫೈನಲ್ ಪಂದ್ಯ ನಡೆದಿರುವಂಥದ್ದು. ಇದು ಅಮೇರಿಕಾದ ನ್ಯೂ ಜೆರ್ಸಿಯಲ್ಲಿದೆ. ಅಮೇರಿಕಾದ ನ್ಯೂ ಜೆರ್ಸಿಯಲ್ಲಿರುವಂಥದ್ದು. ಅಮೆರಿಕದ ನ್ಯೂ ಜೆರ್ಸಿಯ ಈಸ್ಟ್ ರುದರ್ಫೋರ್ಡ್ನ ಮೆಟ್ಲೈಫ್ ಸ್ಟೇಡಿಯಂನಲ್ಲಿ ನಡೀತು. ಸುಮಾರು 82,500 ಪ್ರೇಕ್ಷಕರನ್ನ ಒಳಗೊಳ್ಳುವಂತಹ ಒಂದು ಸ್ಟೇಡಿಯಂ ಇದು. 82,500 ಪ್ರೇಕ್ಷಕರನ್ನ ಒಳಗೊಳ್ಳುವಂಥ ಸಾಮರ್ಥ್ಯ ಹೊಂದಿದೆ. ಸೊ ಈ ಒಂದು 2026ರ ಫಿಫಾ ವರ್ಲ್ಡ್ ಕಪ್ ಇದೆಯಲ್ಲ, ಇದು ಮೊದಲ ಬಾರಿಗೆ 48 ತಂಡಗಳ ಒಂದು ವರ್ಲ್ಡ್ ಕಪ್ ಆಗಿತ್ತು. ವೆರಿ ಫಸ್ಟ್ ಟೈಮ್ 48 ತಂಡಗಳು ಭಾಗಿಯಾಗಿದ್ವು. ಎರಡನೇ ಪ್ರಶ್ನೆ: ಫಿಫಾ ವಿಶ್ವಕಪ್ನಲ್ಲಿ ಚಾಂಪಿಯನ್ ತಂಡವು ಫೈನಲ್ನಲ್ಲಿ ಯಾರನ್ನು ಸೋಲಿಸಿತು? ಸರಿ ಉತ್ತರ ಆಪ್ಷನ್ ಬಿ, ಅರ್ಜೆಂಟೈನಾವನ್ನು ಸೋಲಿಸಿತು. ಹಾಗಾದರೆ ಚಾಂಪಿಯನ್ ತಂಡ ಯಾವುದು ಕೇಳಿದ್ರೆ, ಚಾಂಪಿಯನ್ಸ್ ಯಾರು ಕೇಳಿದ್ರೆ ಸ್ಪೇನ್. ಸ್ಪೇನ್ ತಂಡವು ಫೈನಲ್ನಲ್ಲಿ ಅರ್ಜೆಂಟೈನಾ ತಂಡವನ್ನು ಸೋಲಿಸಿತು. ಸೊ ಅರ್ಜೆಂಟೈನಾ ತಂಡವನ್ನು 1-0 ಗೋಲುಗಳ ಅಂತರದಿಂದ ಸೋಲಿಸ್ತು. ಇಡೀ ಪಂದ್ಯಾವಳಿಯಲ್ಲಿ ಆಗಿರುವಂಥ ಗೋಲ್ ಒಂದೇ ಒಂದು, ಅದನ್ನು ಸ್ಪೇನ್ ತಂಡದವರು ಹೊಡಿತಾರೆ. ಸೊ ಒಂದು ರೋಚಕವಾದ ಪಂದ್ಯವಾಗಿತ್ತು. ಎರಡು ತಂಡಗಳು ಉತ್ತಮ ಪ್ರದರ್ಶನ ನೀಡಿದರೂ ಕೂಡ ಸ್ಪೇನ್ನ ರಕ್ಷಣಾತ್ಮಕ ವಿಭಾಗ ಅತ್ಯುತ್ತಮವಾಗಿ ಆಟ ಆಡಿತು. ಈ ಗೆಲುವಿನಿಂದ ಸ್ಪೇನ್ ತನ್ನ 2ನೇ ಫಿಫಾ ವರ್ಲ್ಡ್ ಕಪ್ ಅನ್ನು ಪಡ್ಕೊಳ್ತು. ಈ ಮೂಲಕ ಸ್ಪೇನ್ 2ನೇ ವರ್ಲ್ಡ್ ಕಪ್ ಅನ್ನು ಗೆದ್ದಿರುವಂಥದ್ದು. 2026ರ ಫಿಫಾ ವಿಶ್ವಕಪ್ ಫೈನಲ್ನಲ್ಲಿ ಏಕೈಕ ಗೋಲು ಯಾವ ಅರ್ಧದಲ್ಲಿ ದಾಖಲಾಯಿತು? ರೈಟ್ ಆನ್ಸರ್ ಇಸ್, ಇದು ಪ್ರಥಮಾರ್ಧ ದ್ವಿತೀಯಾರ್ಧದಲ್ಲಿ ದಾಖಲಾಗಲಿಲ್ಲ, ಬದಲಾಗಿ ಹೆಚ್ಚುವರಿ ಸಮಯದಲ್ಲಿ ದಾಖಲಾಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೆಚ್ಚುವರಿ ಸಮಯದಲ್ಲಿ ದಾಖಲಾಯಿತು. ನೋಡಿ, ಫೈನಲ್ ಪಂದ್ಯವು ನಿಗದಿತ 90 ನಿಮಿಷಗಳ ಗೋಲು ರಹಿತ ಸಮಬಲದಲ್ಲಿತ್ತು. 90 ನಿಮಿಷಗಳವರೆಗೆ ಗೋಲುಗಳಿರಲಿಲ್ಲ, ಸಮಬಲದಲ್ಲಿಯೇ ಸಾಗ್ತಾ ಇತ್ತು 90 ನಿಮಿಷದವರೆಗೆ. ನಂತರ ಹೆಚ್ಚುವರಿ ಸಮಯದಲ್ಲಿ ಸ್ಪೇನ್ ನಿರ್ಣಾಯಕ ಗೋಲನ್ನು ಗಳಿಸಿ ಪಂದ್ಯವನ್ನು ಗೆಲ್ಲುತ್ತೆ. ಸೊ ಆದ್ದರಿಂದ ಪಂದ್ಯವು ಪೆನಾಲ್ಟಿ ಶೂಟ್ಗೆ ಕೂಡ ಹೋಗಲಿಲ್ಲ. ಹೆಚ್ಚುವರಿ ಸಮಯದ ಗೋಲು ಫೈನಲ್ನ ತೀರ್ಮಾನಕಾರಿ ಕ್ಷಣ ಆಯಿತು. ಸೊ ಈ ರೀತಿ ಕೂಡ ಕೇಳ್ಬೋದು, ಫೈನಲ್ಸ್ನಲ್ಲಿ ಪೆನಾಲ್ಟಿ ಶೂಟ್ಗೆ ಅವಕಾಶ ಇತ್ತು ಅಂತೇಳಿ. ಸೊ ಪೆನಾಲ್ಟಿ ಶೂಟ್ಗೆ ಅವಕಾಶ ಇರಲಿಲ್ಲ, ಯಾಕಂದರೆ ಹೆಚ್ಚುವರಿ ಸಮಯದಲ್ಲಿ ಸ್ಪೇನ್ ಹೆಚ್ಚುವರಿ ಸಮಯದಲ್ಲಿ ಒಂದು ಗೋಲನ್ನು ಪಡೆಯಿತು. ಹೆಚ್ಚುವರಿ ಸಮಯದಲ್ಲಿ ಒಂದು ಗೋಲ್ ಹೊಡೆಯೋದ್ರ ಮೂಲಕ ಸ್ಪೇನ್ ವಿಜಯಶಾಲಿ ಆಯಿತು. 2026ರ ಫಿಫಾ ವಿಶ್ವಕಪ್ನಲ್ಲಿ 3ನೇ ಸ್ಥಾನ ಪಡೆದ ತಂಡ ಯಾವುದು? ಸೊ ದ ರೈಟ್ ಆನ್ಸರ್ ಇಸ್ ಇಂಗ್ಲೆಂಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 3ನೇ ಸ್ಥಾನವನ್ನು ಪಡೆದ ತಂಡ ಯಾವುದು ಕೇಳಿದ್ರೆ ಇಂಗ್ಲೆಂಡ್. ಸೊ ಇಂಗ್ಲೆಂಡ್ ಇದೆಯಲ್ಲ, ಇದು 3ನೇ ಸ್ಥಾನಕ್ಕಾಗಿ ನಡೆದ ಪಂದ್ಯದಲ್ಲಿ ಫ್ರಾನ್ಸನ್ನು ಸೋಲಿಸ್ತು ಮತ್ತು ಸೋಲಿಸಿ ಕಂಚಿನ ಪದಕವನ್ನು ಪಡ್ಕೊಳ್ತು. ಸೆಮಿಫೈನಲಲ್ಲಿ ಇಂಗ್ಲೆಂಡ್ ಅರ್ಜೆಂಟೈನಾ ವಿರುದ್ಧ ಸೋತಿತ್ತು, ಅಂದರೆ ಸೆಮಿಫೈನಲಲ್ಲಿ. ನಂತರ 3ನೇ ಸ್ಥಾನಕ್ಕಾಗಿ ನಡೆದ ಪಂದ್ಯದಲ್ಲಿ ಉತ್ತಮ ದಾಳಿ ಆಟ ನಡೆಸಿ ಫ್ರಾನ್ಸನ್ನು ಸೋಲಿಸ್ತು. 3ನೇ ಸ್ಥಾನಕ್ಕಾಗಿ ನಡೆದ ಪಂದ್ಯದಲ್ಲಿ ಸೋತ ತಂಡ ಯಾವುದು? ರೈಟ್ ಆನ್ಸರ್ ಇಸ್ ಫ್ರಾನ್ಸ್. 3ನೇ ಸ್ಥಾನಕ್ಕಾಗಿ ನಡೆದ ತಂಡದಲ್ಲಿ ರನ್ನರ್ ಅಂದರೆ ಸೋತಿರುವ ತಂಡ ಯಾವುದು ಕೇಳಿದ್ರೆ ಫ್ರಾನ್ಸ್. ಆ್ಯಕ್ಚುಲಿ 3ನೇ ಸ್ಥಾನಕ್ಕಾಗಿ ನಡೆದ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಇಂಗ್ಲೆಂಡ್ ವಿರುದ್ಧ ಸೋಲುತ್ತೆ. ಸೆಮಿಫೈನಲಲ್ಲಿ ಸ್ಪೇನ್ ವಿರುದ್ಧ ಸೋತ ನಂತರ ಸೆಮೀಸಲ್ಲಿ ಇದು ಸ್ಪೇನ್ ವಿರುದ್ಧ ಸೋಲುತ್ತೆ. ಸ್ಪೇನ್ ವಿರುದ್ಧ ಸೋಲು ಯಾರಿಗೆ? ಫ್ರಾನ್ಸ್ಗೆ. ನಂತರ ಇದು ಇಂಗ್ಲೆಂಡ್ ವಿರುದ್ಧ 3ನೇ ಸ್ಥಾನಕ್ಕಾಗಿ ನಡೆದ ಪೈಪೋಟಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಸೋಲ್ತು ಮತ್ತು 4ನೇ ಸ್ಥಾನ ಪಡೀತು.
ಸ್ನೇಹಿತರೆ, ವರ್ಲ್ಡ್ ಕಪ್ ಫುಟ್ಬಾಲ್ನಲ್ಲಿ 4ನೇ ಸ್ಥಾನ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಫ್ರಾನ್ಸ್ 4ನೇ ಸ್ಥಾನವನ್ನು ಪಡ್ಕೊಂಡಿತ್ತು. 2026ರ ಫಿಫಾ ವಿಶ್ವಕಪ್ನ ಆತಿಥೇಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಸೊ ದ ರೈಟ್ ಆನ್ಸರ್ ಇಸ್ 3. ಸ್ನೇಹಿತರೆ, 2026ರ ಫಿಫಾ ವರ್ಲ್ಡ್ ಕಪ್ಪನ್ನು 3 ದೇಶಗಳು ಸೇರಿ ಜಂಟಿಯಾಗಿ ನಡೆಸ್ತವೆ. ಸೊ ಇದು 3 ರಾಷ್ಟ್ರಗಳು ಆಗಿರುವಂತಹ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ. ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ಈ 3 ದೇಶಗಳು ಸೇರಿಕೊಂಡು 2026ರ ಫಿಫಾ ವರ್ಲ್ಡ್ ಕಪ್ ಅನ್ನು ನಡೆಸ್ತವೆ. ಫಿಫಾ ವಿಶ್ವಕಪ್ ಇತಿಹಾಸದಲ್ಲೇ ಮೊದಲ ಬಾರಿಗೆ 3 ರಾಷ್ಟ್ರಗಳು ಸೇರಿ ಆತಿಥ್ಯ ವಹಿಸಿದ್ದು. ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ. ಇತಿಹಾಸದಲ್ಲಿ 3 ದೇಶಗಳು ಸೇರಿಕೊಂಡು ಆಯೋಜನೆ ಮಾಡಿದ್ದು ವೆರಿ ಫಸ್ಟ್ ಟೈಮ್ ಇದು. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಕೆಳಗಿನ ಯಾವ ದೇಶವು 2026ರ ವಿಶ್ವಕಪ್ನ ಆತಿಥೇಯ ರಾಷ್ಟ್ರವಲ್ಲ? ಸರಿಯಾದ ಉತ್ತರ ಕೋಸ್ಟರಿಕಾ. ಯಾಕಿದು ಆತಿಥೇಯ ರಾಷ್ಟ್ರ ಅಲ್ಲ ಅಂದರೆ, ನಾವು ಆಗಲೇ ಹೇಳಿದ್ವಿ, ಅಮೆರಿಕ, ಕೆನಡಾ, ಮೆಕ್ಸಿಕೋ ಈ 3 ರಾಷ್ಟ್ರಗಳು ಆತಿಥೇಯ ರಾಷ್ಟ್ರಗಳಾಗಿದ್ದಾವೆ. ಸೊ ಕೋಸ್ಟರಿಕಾ ಅಲ್ಲ. ಫಿಫಾ ವಿಶ್ವಕಪ್ನಲ್ಲಿ ಮೊದಲ ಬಾರಿಗೆ ವೆರಿ ಫಸ್ಟ್ ಟೈಮ್ ಎಷ್ಟು ತಂಡಗಳು ಭಾಗವಹಿಸಿದ್ವು? ಸರಿ ಉತ್ತರ ಆಪ್ಷನ್ ಡಿ, 48 ತಂಡಗಳು ಭಾಗವಹಿಸ್ತವೆ. ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಯಾಕಂದರೆ 2026ರ ಫಿಫಾ ವಿಶ್ವಕಪ್ನಲ್ಲಿ ಮೊದಲ ಬಾರಿಗೆ 48 ರಾಷ್ಟ್ರಗಳು ಭಾಗವಹಿಸಿತು. ಇದಕ್ಕೂ ಮೊದಲು ಹಾಗಾದರೆ ಎಷ್ಟಿತ್ತು ಕೇಳಿದ್ರೆ, ಇದಕ್ಕೂ ಮೊದಲು ಹಿಂದೆ ನಡೆದಂತಹ ಫಿಫಾ ವರ್ಲ್ಡ್ ಕಪ್ಪಲ್ಲಿ 32 ತಂಡಗಳು ಭಾಗಿಯಾಗಿರ್ತಿದ್ವು. 32 ತಂಡಗಳು, ಪ್ರತಿ ಸರಿನೂ 32 ತಂಡಗಳೇ ವರ್ಲ್ಡ್ ಕಪ್ ಅನ್ನು ಆಡ್ತಿದ್ವು. ಬಟ್ ಈ ಸಾರಿ ವೆರಿ ಫಸ್ಟ್ ಟೈಮ್ 48 ತಂಡಗಳು ಫಿಫಾ ವರ್ಲ್ಡ್ ಕಪ್ ಅನ್ನು ಆಡ್ತವೆ. ಇದೊಂದು ಇತಿಹಾಸವಾಗಿದೆ. ಫಿಫಾ ವಿಶ್ವಕಪ್ನಲ್ಲಿ ಒಟ್ಟು ಎಷ್ಟು ಗುಂಪುಗಳಿದ್ವು? ವೆರಿ ವೆರಿ ಇಂಪಾರ್ಟೆಂಟ್. ಸರಿಯಾದ ಉತ್ತರ ಆಪ್ಷನ್ ಸಿ, ಒಟ್ಟು 12 ಗುಂಪುಗಳಿದ್ವು. ನೋಡಿ, 48 ತಂಡಗಳನ್ನು 12 ಗುಂಪುಗಳಾಗಿ ವಿಂಗಡಿಸಲಾಯಿತು. ಪ್ರತಿ ಗುಂಪಿನಲ್ಲಿ ಪ್ರಶ್ನೆ ಎಕ್ಸಾಮಲ್ಲಿ ಕೇಳ್ಬೋದು, ಫಿಫಾ ವರ್ಲ್ಡ್ ಕಪ್ನ ಪ್ರತಿ ಗುಂಪಿನಲ್ಲಿದ್ದ ತಂಡಗಳ ಸಂಖ್ಯೆ ಎಷ್ಟು ಅಂತೇಳಿ. ಸೊ ಪ್ರತಿ ಗುಂಪಿನಲ್ಲಿ 4 ತಂಡಗಳಿದ್ವು. ಸೊ ಈ ನಾಕೌಟ್ ಮಾದರಿ, ಈ ರೀತಿಯ 12 ಗುಂಪುಗಳಿರುವಂತಹ ಪ್ರತಿ ಗುಂಪಿನಲ್ಲಿ 4 ತಂಡಗಳಿರುವಂಥ ಮಾದರಿ ಕೂಡ ಇದು ಫಸ್ಟ್ ಟೈಮ್ ಆಗಿರುವಂಥದ್ದು. 2026ರ ವಿಶ್ವಕಪ್ನ ಪ್ರತಿ ಗುಂಪಿನಲ್ಲಿ ಎಷ್ಟು ತಂಡಗಳಿದ್ವು? ಪ್ರಶ್ನೆ ರಿಪೀಟ್ ಆಗಿದೆ. ಎಷ್ಟು ತಂಡಗಳಿದ್ವು? ಸರಿಯಾದ ಉತ್ತರ ಆಪ್ಷನ್ ಬಿ, 4 ತಂಡಗಳು ಇರ್ತವೆ. ಅಂದರೆ ಪ್ರತಿಯೊಂದು ಗುಂಪಿನಲ್ಲಿ 4 ತಂಡಗಳಿದ್ದು, ಪ್ರತಿಯೊಂದು ತಂಡವು ತನ್ನ ಗುಂಪಿನ ಉಳಿದ 3 ತಂಡಗಳ ವಿರುದ್ಧ ತಲಾ 1 ಪಂದ್ಯವನ್ನು ಆಡ್ತು. ಸೊ ಈ ಮಾದರಿಯಲ್ಲಿ ಪ್ರತಿಯೊಂದು ತಂಡಕ್ಕೂ ಕನಿಷ್ಠ 3 ಪಂದ್ಯವನ್ನು ಆಡುವ ಅವಕಾಶ ದೊರೆಯಿತು. ಸೊ ನೋಡಿ, ಈ ರೀತಿ ಕೇಳ್ಬೋದು, ಪ್ರತಿಯೊಂದು ಗುಂಪಿನಲ್ಲಿ ಎಷ್ಟು ಮ್ಯಾಚ್ಗಳನ್ನು ಆಡೋಕ್ಕೆ ಅವಕಾಶ ಕೊಡ್ತರು ಕೇಳಿದ್ರೆ 3 ಪಂದ್ಯಗಳನ್ನು ಕನಿಷ್ಠ. ಎಕ್ಸಾಂಪಲ್ ಹೀಗೆ ಕೇಳ್ಬೋದು, ಫಿಫಾ ವರ್ಲ್ಡ್ ಕಪ್ನಲ್ಲಿ ಭಾಗವಹಿಸಿದ ಪ್ರತಿ ತಂಡಗಳು ಆಡದಂತಹ ಕನಿಷ್ಠ ಪಂದ್ಯಗಳ ಸಂಖ್ಯೆ ಎಷ್ಟು? ಇನ್ನು ಗೆಲ್ತಾ ಹೋದಾಗೆ ಗರಿಷ್ಠ ಆಗ್ತಾ ಹೋಗುತ್ತೆ. ಸೊ ಪ್ರತಿ ತಂಡ ಕೂಡ ಮಿನಿಮಮ್ ಮಾಡಿರುವಂಥ ಪಂದ್ಯಗಳ ಸಂಖ್ಯೆ 3. 2026ರ ಫಿಫಾ ವರ್ಲ್ಡ್ ಕಪ್ನಲ್ಲಿ ಒಟ್ಟು ಪಂದ್ಯಗಳ ಸಂಖ್ಯೆ ಎಷ್ಟಾಯಿತು? ಸರಿಯಾದ ಉತ್ತರ 104 ಪಂದ್ಯಗಳನ್ನು. ಟೋಟಲ್ ಆಡಿರುವಂತಹ ಪಂದ್ಯಗಳ ಸಂಖ್ಯೆ 104. ಫಿಫಾ ವಿಶ್ವಕಪ್ನಲ್ಲಿ ಒಟ್ಟು 104 ಪಂದ್ಯಗಳು ನಡೀತು. ಈ ಹಿಂದೆ 32 ತಂಡಗಳಿರ್ತಿತ್ತು ಮತ್ತು 64 ಪಂದ್ಯಗಳು ನಡೀತಾ ಇತ್ತು. ಯಾವಾಗ? ಹಿಂದೆ. ಬಟ್ ಈ ಸರಿ ಏನಾಯಿತು? ಈ ಸರಿ 48 ತಂಡಗಳು ಮತ್ತು 104 ಪಂದ್ಯಗಳು. ಈ ಸರಿಯ ಒಂದು ಏನು ಫುಟ್ಬಾಲ್ ವರ್ಲ್ಡ್ ಕಪ್ ಇದೆಯಲ್ಲ, ವಿಶೇಷವಾದ್ದು ಇದು. ಯಾಕಂದರೆ ತುಂಬ ವಿಷಯಗಳಲ್ಲಿ ಹೊಸತನವನ್ನು ಕಂಡುಕೊಂಡಿತ್ತು. 12ನೇ ಪ್ರಶ್ನೆ, 2026ರ ವರ್ಲ್ಡ್ ಕಪ್ನಲ್ಲಿ ಮೊದಲ ಬಾರಿಗೆ ಯಾವ ಹಂತವನ್ನು ಸೇರಿಸಲಾಯಿತು? ಸರಿಯಾದ ಉತ್ತರ ರೌಂಡ್ ಆಫ್ 32 ಫಸ್ಟ್ ಟೈಮ್ ಸೇರಿಸಿದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೌಂಡ್ ಆಫ್ 32 ವೆರಿ ಫಸ್ಟ್ ಟೈಮ್ ಸೇರಿಸ್ತಾರೆ. ಸೊ 48 ತಂಡಗಳ ಮಾದರಿಯೊಂದಿಗೆ ಮೊದಲ ಬಾರಿಗೆ ರೌಂಡ್ ಆಫ್ 32 ಪರಿಚಯಿಸಲಾಯಿತು. ಗುಂಪು ಹಂತದ ನಂತರ 32 ತಂಡಗಳು ಈ ಹಂತಕ್ಕೆ ಅರ್ಹತೆ ಪಡೆದವು. ಅಂದರೆ ನಾಕ್ಔಟ್ ಮಾದರಿಯಿಂದ ಹೊರಹಾಕಿದ ನಂತರ ಒಟ್ಟು 32 ತಂಡಗಳು ಭಾಗವಹಿಸಿದವು.
ಪ್ರತಿ ವರ್ಷದಂತೆ ಈ ಒಂದು ರೌಂಡ್ ಆಫ್ 32 ವರೆಗೆ ಒಂದೊಂದು ತಂಡ ಕೂಡ 3 ಮ್ಯಾಚನ್ನು ಆಡಿ ಅದರಲ್ಲಿ ಗೆದ್ದಿರುವಂಥ ತಂಡಗಳನ್ನು 32 ತಂಡಗಳನ್ನು ರೌಂಡ್ ಆಫ್ 32ಗೆ ಆಯ್ಕೆ ಮಾಡಲಾಯಿತು. ಕೆಳಗಿನ ಯಾವ ನಗರವು 2026 ವಿಶ್ವಕಪ್ ಪಂದ್ಯಗಳನ್ನು ಆಯೋಜಿಸಿತು? ಸೊ ಸರಿಯಾದ ಉತ್ತರ ನ್ಯೂಯಾರ್ಕ್ ಮತ್ತು ನ್ಯೂಜೆರ್ಸಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೊಟ್ಟಿರುವಂತಹ ಆಪ್ಷನಲ್ಲಿ ನ್ಯೂಯಾರ್ಕ್ ಮತ್ತು ನ್ಯೂಜೆರ್ಸಿ. ನೋಡಿ, ನ್ಯೂಯಾರ್ಕ್ ಮತ್ತು ನ್ಯೂಜೆರ್ಸಿ 2026 ವಿಶ್ವಕಪ್ನ ಪ್ರಮುಖ ಆತಿಥೇಯ ನಗರಗಳಲ್ಲಿ ಒಂದು. ಫೈನಲ್ ಪಂದ್ಯ ಇದೇ ಮೆಟ್ ಲೈಫ್ ಸ್ಟೇಡಿಯಂನಲ್ಲಿ ನಡೀತು. ನಿಮಗೆ ಆಗಲೇ ಹೇಳಿದ್ದೆ ನಾನು, ನ್ಯೂಯಾರ್ಕ್ನ ಮೆಟ್ ಲೈಫ್ ಸ್ಟೇಡಿಯಂನಲ್ಲಿ ನಡೀತು ಅಂತೇಳಿ. ಲಕ್ಷಾಂತರ ಅಭಿಮಾನಿಗಳು ಕೂಡ ವೀಕ್ಷಿಸಿದರು. 2026 ವಿಶ್ವಕಪ್ ಫೈನಲ್ ಪಂದ್ಯವು ಯಾವ ದಿನ ನಡೆಯಿತು? ನೋಡಿ, ಜುಲೈ 19, ನಿನ್ನೆ ರಾತ್ರಿ ನಡೆದಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2026 ಫಿಫಾ ವರ್ಲ್ಡ್ ಕಪ್ 2026 ಜುಲೈ 19 ನಡೀತು. ಈ ದಿನವೇ ಹೊಸ ವಿಶ್ವ ಚಾಂಪಿಯನ್ ಕೂಡ ನಿರ್ಧಾರ ಆಯಿತು. ವಿಶ್ವ ಕಪ್ ಫೈನಲ್ಸನ್ನು ಯಾರ್ಯಾರು ಆಡಿದ್ರು? ಸ್ಪೇನ್ ವರ್ಸಸ್ ಅರ್ಜೆಂಟೈನಾ. ಎರಡು 2026 ವಿಶ್ವಕಪ್ನ ಚಾಂಪಿಯನ್ ತಂಡವು ಫೈನಲಲ್ಲಿ ಎಷ್ಟು ಗೋಲನ್ನು ಗಳಿಸಿತು? ಸರಿಯಾದ ಉತ್ತರ ಕೇವಲ 1 ಗೋಲನ್ನು ಗಳಿಸಿದ್ದು. ಚಾಂಪಿಯನ್ ಯಾರು? ಸ್ಪೇನ್. ಕೇವಲ 1 ಗೋಲನ್ನು ಗಳಿಸ್ಕೊಳ್ಳುತ್ತೆ ಸ್ಪೇನ್. ಫೈನಲ್ ಪಂದ್ಯದಲ್ಲಿ ಸ್ಪೇನ್ ಕೇವಲ 1 ಗೋಲು ಗಳಿಸೋದ್ರ ಮೂಲಕ ಪ್ರಶಸ್ತಿಯನ್ನು ಗೆಲ್ತು. ಇದು ಗೊತ್ತಿರಲಿ. ಫಿಫಾ ವರ್ಲ್ಡ್ ಕಪ್ 2026 ವಿಶ್ವಕಪ್ನಲ್ಲಿ ರನ್ನರ್ ಅಪ್ ತಂಡ ಯಾವುದು? ಸರಿಯಾದ ಉತ್ತರ ಅರ್ಜೆಂಟೈನಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಸ್ನೇಹಿತರೆ, ಅರ್ಜೆಂಟೈನಾ ಫೈನಲ್ ತಲುಪಿದ್ರು ಕೂಡ ಸ್ಪೇನ್ ವಿರುದ್ಧ ಸೋತು ರನ್ನರ್ ಅಪ್ ಆಯಿತು. ಟೂರ್ನಿ ಉದ್ದಕ್ಕೂ ತಂಡ ಉತ್ತಮ ಪ್ರದರ್ಶನವನ್ನು ನೀಡಿ ಸೆಮಿಫೈನಲ್ಸಲ್ಲಿ ಇಂಗ್ಲೆಂಡನ್ನು ಸೋಲಿಸ್ತು. ಸೆಮೀಸಲ್ಲಿ ಇಂಗ್ಲೆಂಡನ್ನು ಸೋಲಿಸಿತ್ತು ಯಾವುದು? ಅರ್ಜೆಂಟೈನಾ. ಎರಡು 2026 ವಿಶ್ವಕಪ್ನಲ್ಲಿ 4ನೇ ಸ್ಥಾನ ಪಡೆದಂತಹ ತಂಡ ಯಾವುದು? ಸೊ ದ ರೈಟ್ ಆನ್ಸರ್ ಈಸ್ ಫ್ರಾನ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಫ್ರಾನ್ಸ್ ತಂಡ 4ನೇ ಸ್ಥಾನವನ್ನು ಪಡ್ಕೊಳ್ತು. ಫ್ರಾನ್ಸ್ ಸೆಮಿಫೈನಲ್ನಲ್ಲಿ ಸ್ಪೇನ್ ವಿರುದ್ಧ ಸೋಲಿಸ್ತು. ಸೆಮೀಸ್ನಲ್ಲಿ ಸ್ಪೇನ್ ವಿರುದ್ಧ ಸೋತಿತು. ಮತ್ತೆ 3ನೇ ಸ್ಥಾನಕ್ಕಾಗಿ ನಡೆದ ಪೈಪೋಟಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಸೋಲುತ್ತೆ. 2026 ವಿಶ್ವಕಪ್ನಲ್ಲಿ ನಾಕ್ಔಟ್ ಹಂತಕ್ಕೆ ಅರ್ಹತೆ ಪಡೆದ ಒಟ್ಟು ತಂಡಗಳ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ ಇಸ್ 32. ಅದಕ್ಕೆ ಈ ಸರಿ ರೌಂಡ್ ಆಫ್ 32 ಅನ್ನೋಂಥ ಹೊಸ ಒಂದು ವಿಭಾಗವನ್ನು, ಒಂದು ಹಂತವನ್ನು ಇಡಲಾಗಿತ್ತು. ಆ್ಯಕ್ಚುಲಿ ಗುಂಪು ಹಂತದ ನಂತರ ಒಟ್ಟು 32 ತಂಡಗಳು ನಾಕ್ಔಟ್ ಹಂತಕ್ಕೆ ಪ್ರವೇಶ ಪಡಿತವೆ. ಪ್ರತಿ ಗುಂಪಿನ ಮೊದಲ 2 ತಂಡಗಳ ಜೊತೆಗೆ ಉತ್ತಮ 3ನೇ ಸ್ಥಾನ ಪಡೆದ ತಂಡ ಕೂಡ ಅರ್ಹತೆಯನ್ನು ಪಡೆಯಿತು. ಈ ಹೊಸ ವ್ಯವಸ್ಥೆ ಹೆಚ್ಚು ರಾಷ್ಟ್ರಗಳಿಗೆ ಮುಂದುವರಿಯೋಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ತು. 2026 ಫಿಫಾ ವಿಶ್ವಕಪ್ನ ಅಧಿಕೃತ ಪಂದ್ಯಕ್ರಮದ ಪ್ರಕಾರ ಫೈನಲ್ಗೆ ಮೊದಲು ಯಾವ ಹಂತ ನಡೀತು? ರೈಟ್ ಆನ್ಸರ್ ಇಸ್ ಸೆಮಿಫೈನಲ್ಸ್. ಯಾವಾಗಲೂ ನಡೆಯೋ ಹಾಗೆ ಸೆಮಿಫೈನಲ್ಸ್ ನಡೆಯುತ್ತೆ. ನಾಕೌಟ್ ಹಂತವೇ ಸೆಮಿಫೈನಲ್. ಫೈನಲ್ಗೆ ಮುನ್ನ ನಡೆಯುವಂಥ ನಾಕೌಟ್ ಅಂದರೆ ಸೆಮಿಫೈನಲ್ ಸೋತವರು ಹೊರಗೋಗ್ತಾರೆ ಅಂತ. ಸೊ ಸೆಮಿಫೈನಲ್ಲಿ ವಿಜೇತರು ಫೈನಲ್ ಪ್ರವೇಶಿಸ್ತಾರೆ. ಸೋತ 2 ತಂಡಗಳು 3ನೇ ಸ್ಥಾನಕ್ಕಾಗಿ ಆಡ್ತವೆ. 2026 ಫಿಫಾ ವಿಶ್ವಕಪ್ನಲ್ಲಿ ಯಾವ ತಂಡವು ಸೆಮಿಫೈನಲ್ಲಿ ಫ್ರಾನ್ಸ್ ತಂಡವನ್ನು ಸೋಲಿಸಿತು? ಸೊ ದ ರೈಟ್ ಆನ್ಸರ್ ಈಸ್ ಸ್ಪೇನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಸ್ಪೇನ್. ಸೆಮಿಫೈನಲ್ನಲ್ಲಿ ಸ್ಪೇನ್ ತಂಡವು ಫ್ರಾನ್ಸನ್ನು ಸೋಲಿಸಿ ಫೈನಲ್ಗೆ ಪ್ರವೇಶ ಪಡಿತು. ಸ್ಪೇನ್ನ ದಾಳಿ ಮತ್ತು ರಕ್ಷಣಾ ವಿಭಾಗ 2 ಉತ್ತಮ ಪ್ರದರ್ಶನ ಇದ್ದಿದ್ದರಿಂದ ಸೊ ಇಲ್ಲಿ ಫ್ರಾನ್ಸ್ ತಂಡವನ್ನು ಅದು ಸೋಲಿಸ್ತು. 2026 ವಿಶ್ವಕಪ್ ಫೈನಲ್ ಸೆಮಿಫೈನಲ್ಲಿ ಅರ್ಜೆಂಟೈನಾ ಯಾರನ್ನು ಸೋಲಿಸ್ತು? ಸೊ ದ ರೈಟ್ ಆನ್ಸರ್ ಈಸ್ ಅರ್ಜೆಂಟೈನಾ ಇಂಗ್ಲೆಂಡನ್ನು ಸೋಲಿಸುತ್ತೆ. ಸೆಮಿಫೈನಲ್ನಲ್ಲಿ ಅರ್ಜೆಂಟೈನಾ ಇಂಗ್ಲೆಂಡನ್ನು ಸೋಲಿಸ್ತು. ಪಂದ್ಯದಲ್ಲಿ 2 ತಂಡಗಳು ಆಕ್ರಮಣಕಾರವಾಗಿ ಆಟ ಆಡಿದ್ರು ಕೂಡ ಅರ್ಜೆಂಟೈನಾ ನಿರ್ಣಾಯಕ ಕ್ಷಣದಲ್ಲಿ ಗೋಲು ಗಳಿಸಿ ಈ ಒಂದು ಫೈನಲ್ಸನ್ನು ತಲುಪಿತು. 2026 ಫಿಫಾ ವಿಶ್ವಕಪ್ನಲ್ಲಿ ಕ್ವಾರ್ಟರ್ ಫೈನಲ್ಗೆ ತಲುಪಿದ ಕೆಳಗಿನ ಯಾವ ತಂಡ ನಂತರ ಸೆಮಿಫೈನಲ್ ಪ್ರವೇಶಿಸಲಿಲ್ಲ? ರೈಟ್ ಆನ್ಸರ್ ಇಸ್ ಬೆಲ್ಜಿಯಂ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೋಡಿ ಸ್ನೇಹಿತರೆ, ಬೆಲ್ಜಿಯಂ ತಂಡ ಕ್ವಾರ್ಟರ್ ಫೈನಲ್ ತಲುಪಿದ್ರು ಕೂಡ ಸೆಮಿಫೈನಲ್ಗೆ ಪ್ರವೇಶಿಸಲಿಲ್ಲ. ಸ್ಪೇನ್ ವಿರುದ್ಧ ಸೋಲ್ತು. ಸ್ಪೇನ್ ವಿರುದ್ಧ ಕ್ವಾರ್ಟರ್ ಫೈನಲ್ಲಿ ಸೋಲ್ತು ಮತ್ತು ವಿಶ್ವಕಪ್ನ ಪ್ರಯಾಣವನ್ನು ಕೊನೆಗೊಳಿಸಿತು. ಫಿಫಾ ವರ್ಲ್ಡ್ ಕಪ್ 2026 ರೌಂಡ್ ಆಫ್ 32 ಹಂತವು ಯಾವ ಕಾರಣದಿಂದ ಐತಿಹಾಸಿಕವಾಯಿತು? ರೈಟ್ ಆನ್ಸರ್, ಇದು ಮೊದಲ ಬಾರಿಗೆ ಜಾರಿಯಾಗಿದ್ದು. ಇದುವರೆಗೆ ಕೇವಲ 32 ತಂಡಗಳು ಮಾತ್ರ ಇರ್ತಿತ್ತು. ಈ ಸಾರಿ 48 ತಂಡಗಳು ಭಾಗಿಯಾಗಿತ್ತು. ಹಾಗಾಗಿ ಆಯ್ಕೆ ಮಾಡೋದಕ್ಕೆ ರೌಂಡ್ ಆಫ್ 32 ಬೇಕಾಗಿತ್ತು. ಫಸ್ಟ್ ಟೈಮ್ ಇದನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು. ಸೊ 48 ತಂಡಗಳ ಹೊಸ ಮಾದರಿ
ಆಗಿದ್ದರಿಂದ ಈ ಹಂತ ಅಗತ್ಯವಾಯಿತು. 2026 ವಿಶ್ವಕಪ್ನಲ್ಲಿ ಆತಿಥೇಯ ರಾಷ್ಟ್ರಗಳಲ್ಲಿ ಯಾವುದು ನಾಕ್ಔಟ್ ಹಂತವನ್ನು ತಲುಪಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಎಲ್ಲವೂ ಕೂಡ ನಾಕ್ಔಟ್ ಹಂತವನ್ನು ತಲುಪ್ತವೆ. ಮೆಕ್ಸಿಕೋ, ಕೆನಡಾ, ಅಮೆರಿಕ ಎಲ್ಲವೂ ಕೂಡ ನಾಕ್ಔಟ್ ಹಂತವನ್ನು ತಲುಪಿದವು. ಫಿಫಾ ವರ್ಲ್ಡ್ ಕಪ್ನಲ್ಲಿ ಕೆಳಗಿನ ಯಾವ ವಿಷಯವು ಈ ಆವೃತ್ತಿಯ ಅತ್ಯಂತ ದೊಡ್ಡ ಬದಲಾವಣೆಯಾಗಿತ್ತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. 48 ತಂಡಗಳ ಸ್ಪರ್ಧೆ. ಆಗಲೇ ಹೇಳಿದೆ ಇದೊಂದು ಹೊಸ ಕ್ರಮವಾಗಿತ್ತು. ವೆರಿ ಇಂಪಾರ್ಟೆಂಟ್ ಕ್ವಶನಿಗೆ ಬಂದ್ವಿ. 2026 ಫಿಫಾ ವರ್ಲ್ಡ್ ಕಪ್ನ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಪಡೆದವರು ಯಾರು? ಸರಿಯಾದ ಉತ್ತರ ಗೋಲ್ಡನ್ ಬೂಟ್. ಯಾರಿಗೆ ಪ್ರಶಸ್ತಿ ಇದು ದೊರೆಯಿತು ಕೇಳಿದ್ರೆ ಗೋಲ್ಡನ್ ಬೂಟ್ ಅವಾರ್ಡ್ ಎಂಬೆಪ್ಪೆ, ಕಿಲಿಯನ್ ಎಂಬೆಪ್ಪೆಗೆ ದೊರೆಯುತ್ತೆ. ಗೋಲ್ಡನ್ ಬೂಟ್ ಅವಾರ್ಡ್ ಯಾರಿಗೆ ಕೊಡ್ತಾರೆ ಕೇಳಿದ್ರೆ ಗೋಲ್ಡನ್ ಬೂಟ್ ಅವಾರ್ಡನ್ನು ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಿಗೆ, ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರನಿಗೆ ಈ ಗೋಲ್ಡನ್ ಬೂಟ್ ಅವಾರ್ಡನ್ನು ನೀಡಲಾಗುತ್ತೆ. ಈ ಸರಿ 2026 ಗೋಲ್ಡನ್ ಬೂಟ್ ಅವಾರ್ಡ್ ವಿಜೇತರು ಕಿಲಿಯನ್ ಎಂಬೆಪ್ಪೆ. 2026 ಫಿಫಾ ವಿಶ್ವಕಪ್ನ ಸಿಲ್ವರ್ ಬೂಟ್ ಪ್ರಶಸ್ತಿಯನ್ನು ಪಡೆದವರು ಯಾರು? ಸಿಲ್ವರ್ ಬೂಟ್ ಪ್ರಶಸ್ತಿಯನ್ನು ಪಡೆದವರು ಯಾರು? ಸರಿಯಾದ ಉತ್ತರ ಲಿಯೋನೆಲ್ ಮೆಸ್ಸಿ. ಆಪ್ಷನ್ ಇಲ್ಲ ಇಲ್ಲಿ, ನೋಡ್ಕೊಳ್ಳಿ. ಲಿಯೋನೆಲ್ ಮೆಸ್ಸಿ ಸಿಲ್ವರ್ ಬೂಟ್ ಪ್ರಶಸ್ತಿಯನ್ನು ಗೆದ್ಕೊಳ್ತಾರೆ. ಸೊ ಸಿಲ್ವರ್ ಬೂಟ್ ಪ್ರಶಸ್ತಿ ಇದೆಯಲ್ಲ, ಇದು ಗೋಲು ಗಳಿಕೆಯಲ್ಲಿ 2ನೇ ಸ್ಥಾನವನ್ನು ಪಡೆಯುವವರಿಗೆ ನೀಡಲಾಗುತ್ತೆ ಸಿಲ್ವರ್ ಬೂಟ್ ಪ್ರಶಸ್ತಿಯನ್ನು. ಸೊ ಲಿಯೋನೆಲ್ ಮೆಸ್ಸಿ ಇದನ್ನು ಗೆದ್ಕೊಳ್ತಾರೆ. ಅರ್ಜೆಂಟೈನಾ ತಂಡದ ಆಟಗಾರ ಇವರು. ಸೊ ಲಿಯೋನೆಲ್ ಮೆಸ್ಸಿ ಒಟ್ಟು 8 ಗೋಲುಗಳನ್ನು ಗಳಿಸ್ತಾರೆ ಮತ್ತು 4 ಅಸಿಸ್ಟ್, ಗೋಲುಗಳನ್ನು ಹೊಡೆಯೋದಕ್ಕೆ ಬಾಲ್ಗಳನ್ನು ಅಸಿಸ್ಟ್ ಮಾಡಿರ್ತಾರೆ. ಸೊ ಇವರು ಸಿಲ್ವರ್ ಬೂಟ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಫಿಫಾ ವಿಶ್ವಕಪ್ನ ಬ್ರೋನ್ಸ್ ಬೂಟ್ ಪ್ರಶಸ್ತಿಯನ್ನು ಪಡೆದವರು ಯಾರು? ಸರಿ ಉತ್ತರ ಇಂಗ್ಲೆಂಡ್ನ ಜೂಡ್ ಬೆಲ್ಲಿಂಗ್ಹ್ಯಾಮ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಯಾವ ದೇಶದವರು? ಇಂಗ್ಲೆಂಡ್ ದೇಶದವರು. ಇಂಗ್ಲೆಂಡ್ ದೇಶದ ಜೂಡ್ ಬೆಲ್ಲಿಂಗ್ಹ್ಯಾಮ್ ಅವರು ಬ್ರೋನ್ಸ್ ಬೂಟ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಇವರು 7 ಗೋಲುಗಳನ್ನು ದಾಖಲಿಸಿದರು. 7 ಗೋಲುಗಳನ್ನು ದಾಖಲಿಸೋದ್ರ ಮೂಲಕ ಬ್ರೋನ್ಸ್ ಬೂಟ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. 2026 ಫಿಫಾ ವರ್ಲ್ಡ್ ಕಪ್ನ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ಯಾರು ಪಡ್ಕೊಂಡ್ರು? ಆ್ಯಕ್ಚುಲಿ ಗೋಲ್ಡನ್ ಬಾಲ್ ಇದೆಯಲ್ಲ, ಇದು ಬೆಸ್ಟ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಟೂರ್ನಮೆಂಟ್ ಅಂತ ಹೇಳ್ಬೋದು. ಬೆಸ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್, ಬೆಸ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳ್ಬೋದು. ಸೊ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ಪಡ್ಕೊಂಡವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ರೋಡ್ರಿ ಅವರು. ರೋಡ್ರಿ ಅವರು ಯಾವ ದೇಶದವರು ಕೇಳಿದ್ರೆ ಸ್ಪೇನ್ ದೇಶದವರು. ಸ್ಪೇನ್ ದೇಶದ ನಾಯಕ, ಸ್ಪೇನ್ ದೇಶದ ನಾಯಕ ರೋಡ್ರಿ ಅವರು. ನೋಡಿ, ಇದು ಅಧಿಕೃತ ಗೋಲ್ಡನ್ ಬಾಲ್ ವಿಜೇತರವರು ಸ್ಪೇನ್ ದೇಶದ ರೋಡ್ರಿ ಅವರು. ಇದು ಟೂರ್ನಿಯ ಅತ್ಯುತ್ತಮ ಆಟಗಾರನಿಗೆ ನೀಡಲಾಗುತ್ತೆ. ಕೇವಲ ಗೋಲುಗಳ ಆಧಾರದ ಮೇಲೆ ಅಲ್ಲದೆ ನಾಯಕತ್ವ, ಸತತ ಪ್ರದರ್ಶನ ಮತ್ತು ಪಂದ್ಯಗಳ ಮೇಲೆ ಬೀರಿದ ಪರಿಣಾಮವನ್ನು ಪರಿಗಣಿಸಿ ಇದೊಂದು ಪ್ರತಿಷ್ಠಿತ ವೈಯಕ್ತಿಕ ಪ್ರಶಸ್ತಿಯಾಗಿದೆ. ಫಿಫಾ ವರ್ಲ್ಡ್ ಕಪ್ನ ಸಿಲ್ವರ್ ಬಾಲ್ ಪ್ರಶಸ್ತಿ ಯಾರಿಗೆ ದೊರೆಯಿತು? ಸರಿ ಉತ್ತರ ಲಿಯೋನೆಲ್ ಮೆಸ್ಸಿ ಅವರಿಗೆ ದೊರೆಯಿತು. ಅರ್ಜೆಂಟೈನಾ ಆಟಗಾರ ಲಿಯೋನೆಲ್ ಮೆಸ್ಸಿ ಅವರಿಗೆ ಸಿಲ್ವರ್ ಬಾಲ್ ಪ್ರಶಸ್ತಿ ದೊರೆಯಿತು. ಆ್ಯಕ್ಚುಲಿ ಸಿಲ್ವರ್ ಬಾಲ್ ಪ್ರಶಸ್ತಿಯನ್ನು ಸೆಕೆಂಡ್ ಬೆಸ್ಟ್ ಪ್ಲೇಯರ್ ಆಫ್ ದಿ ಅವಾರ್ಡ್ ಅಂತ ಹೇಳ್ತೀವಿ. ಸೆಕೆಂಡ್ ಬೆಸ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅಂತ ಕರಿತೀವಿ. ಇಡೀ ಟೂರ್ನಮೆಂಟ್ನ ಸೆಕೆಂಡ್ ಬೆಸ್ಟ್ ಪ್ಲೇಯರ್ ಅಂತಲೇ ಇದನ್ನು ಕರಿತೀವಿ. ಈ ಪ್ರಶಸ್ತಿಯನ್ನು ಟೂರ್ನಿ 2ನೇ ಅತ್ಯುತ್ತಮ ಆಟಗಾರನೇ ನೀಡುತ್ತೆ. ಇಡೀ ವಿಶ್ವಕಪ್ನಲ್ಲಿ ನೀಡಿದ ಒಟ್ಟಾರೆ ಕೊಡುಗೆ, ಸೃಜನಶೀಲತೆ ಮತ್ತು ಸ್ಥಿರ ಪ್ರದರ್ಶನವನ್ನು ಗಮನಿಸಿ ಈ ಪ್ರಶಸ್ತಿ ನೀಡಲಾಗುತ್ತೆ. ವಿಶ್ವಕಪ್ನ ಬ್ರೋನ್ಸ್ ಬಾಲ್ ಪ್ರಶಸ್ತಿಯನ್ನು ಪಡೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಸರಿಯಾದ ಉತ್ತರ ಫ್ರಾನ್ಸ್ನ ಎಂಬೆಪ್ಪೆ. ಯಾವ ದೇಶದವರು? ಫ್ರಾನ್ಸ್ ದೇಶದವರು. ಎಂಬೆಪ್ಪೆ ಅವರಿಗೆ ಈ ಬ್ರೋನ್ಸ್ ಬಾಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಬ್ರೋನ್ಸ್ ಬಾಲ್ ಪ್ರಶಸ್ತಿಯನ್ನು ವಿಶ್ವಕಪ್ನ 3ನೇ ಅತ್ಯುತ್ತಮ ಆಟಗಾರನಿಗೆ ನೀಡಲಾಗುತ್ತೆ. 3ನೇ ಅತ್ಯುತ್ತಮ ಆಟಗಾರ, ಥರ್ಡ್ ಬೆಸ್ಟ್ ಪ್ಲೇಯರ್. ಮೂರನೇ ಅತ್ಯುತ್ತಮ ಆಟಗಾರನಿಗೆ ಈ ಬ್ರೋನ್ಸ್ ಬಾಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. 2026 ಫಿಫಾ ವರ್ಲ್ಡ್ ಕಪ್ನ ಗೋಲ್ಡನ್ ಗ್ಲೌಸ್ ಪ್ರಶಸ್ತಿಯನ್ನು ಪಡೆದ ಗೋಲ್ ಕೀಪರ್ ಯಾರು? ಸರಿಯಾದ ಉತ್ತರ ಉನೈ ಸಿಮೋನ್.
ಉನೈ ಸೈಮನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಉನೈ ಸೈಮನ್ ಇದಾರಲ್ಲ, ಉನೈ ಸೈಮನ್ ಇವರು ಸ್ಪೇನ್ ದೇಶದ ಗೋಲ್ ಕೀಪರ್. ಇವರು 7 ಕ್ಲೀನ್ ಶೀಟ್ಗಳನ್ನು ಪಡ್ಕೊಳ್ತಾರೆ ಟೂರ್ನಮೆಂಟಲ್ಲಿ. 7 ಕ್ಲೀನ್ ಶೀಟನ್ನು ಪಡ್ಕೊಂಡ್ರು. ಬೆಸ್ಟ್ ಗೋಲ್ ಕೀಪರ್ ಅವಾರ್ಡನ್ನು ಪಡ್ಕೊಂಡ್ರು ಸ್ಪೇನ್ನ ಉನೈ ಸೈಮನ್. ಫಿಫಾ ವರ್ಲ್ಡ್ ಕಪ್ನ ಸಿಲ್ವರ್ ಗ್ಲೋಬ್ ಪ್ರಶಸ್ತಿ ಯಾರಿಗೆ ದೊರೆಯಿತು? ಆ್ಯಕ್ಚುಲಿ ಸಿಲ್ವರ್ ಪ್ಲೇ ಪ್ರಶಸ್ತಿ ಪ್ರತ್ಯೇಕವಾಗಿಲ್ಲ ನೋಡಿ, ಇದು ಆ್ಯಕ್ಚುಲಿ ನೋಟ್ ಮಾಡ್ಕೊಳ್ಳಿ, ಪ್ರತ್ಯೇಕವಾಗಿ ಇಲ್ಲ. ಸಿಲ್ವರ್ ಗ್ಲೋಬ್ ಪ್ರಶಸ್ತಿ ಆಗಲಿ ಬ್ರೋನ್ಸ್ ಗ್ಲೋಬ್ ಪ್ರಶಸ್ತಿ ಆಗಲಿ ಪ್ರತ್ಯೇಕವಾಗಿ ಇರಲ್ಲ. ಪ್ರತ್ಯೇಕವಾಗಿ ಈ ಪ್ರಶಸ್ತಿಗಳಿಲ್ಲ, ನೋಟ್ ಮಾಡ್ಕೊಳ್ಳಿ. 2020 ಫಿಫಾ ವರ್ಲ್ಡ್ ಕಪ್ನ ಬೆಸ್ಟ್ ಯಂಗ್ ಪ್ಲೇಯರ್ ಅವಾರ್ಡ್ ಯಾರಿಗೆ ದೊರೆಯಿತು? ಸರಿಯೋತ್ತರ ಪಾವು ಕುಬಾರ್ಸಿ. ಹೆನ್ರಿಕಲ್ಲ, ಪಾವು ಕುಬಾರ್ಸಿ ಅವರಿಗೆ ಬೆಸ್ಟ್ ಯಂಗ್ ಪ್ಲೇಯರ್ ಅವಾರ್ಡ್ ದೊರೆಯಿತು. ಇವರು ಸ್ಪೇನ್ ದೇಶದ ಆಟಗಾರ. ನೋಡಿ, ಈ ಪ್ರಶಸ್ತಿಯನ್ನು 21 ವರ್ಷದ ಒಳಗಿನ ಆಟಗಾರರಿಗೆ ನೀಡಲಾಗುತ್ತೆ. 21 ವರ್ಷದ ಒಳಗಿನ ಬೆಸ್ಟ್ ಪ್ಲೇಯರ್ಗೆ ನೀಡಲಾಗುತ್ತೆ. ಈ ಪಾವು ಕುಬಾರ್ಸಿ ಇದಾರಲ್ಲ, ಇವರಿಗೆ ಕೇವಲ 19 ವರ್ಷ. 19 ವರ್ಷದ ಪಾವು ಕುಬಾರ್ಸಿ, ಸ್ಪೇನ್ನ ಪಾವು ಕುಬಾರ್ಸಿಗೆ ಬೆಸ್ಟ್ ಯಂಗ್ ಪ್ಲೇಯರ್ ಅವಾರ್ಡ್ ಆಯಿತು. ಫಿಫಾ ವರ್ಲ್ಡ್ ಕಪ್ನಲ್ಲಿ ಫೇರ್ ಪ್ಲೇ ಅವಾರ್ಡ್ ಪಡೆದಂತಹ ದೇಶ ಯಾವುದು? ಸರಿ ಉತ್ತರ ನೆದರ್ಲ್ಯಾಂಡ್ಸ್. ಸ್ನೇಹಿತರೆ, ಕೆಲವೊಂದು ಆಪ್ಷನ್ಗಳು ತಪ್ಪಿದ್ದಾವೆ, ನೋಟ್ ಮಾಡ್ಕೊಳ್ಳಿ. ನೆದರ್ಲ್ಯಾಂಡ್ಸ್ ಫೇರ್ ಪ್ಲೇ ಅವಾರ್ಡನ್ನು ಪಡ್ಕೊಳ್ತು. ಇದು ಶಿಸ್ತು, ಕ್ರೀಡಾ ಮನೋಭಾವವನ್ನು ತೋರಿಸುವಂತಹ ಒಂದು ಟೀಮ್ಗೆ ನೀಡುವಂಥ ಪ್ರಶಸ್ತಿ. ಇಲ್ಲಿ ನೋಡಿ, ಇದು ಕೇವಲ ಇಡೀ ಟೂರ್ನಿಯಲ್ಲಿ ನೆದರ್ಲ್ಯಾಂಡ್ ಕೇವಲ 3 ಯೆಲ್ಲೋ ಕಾರ್ಡನ್ನು ಪಡೆಯೋದ್ರ ಮೂಲಕ ಅತ್ಯಂತ ಶಿಸ್ತನ್ನು ಪ್ರದರ್ಶನ ಮಾಡ್ತು ಇಡೀ ಒಂದು ಟೂರ್ನಮೆಂಟಲ್ಲಿ. ಹಾಗಾಗಿ 2020 ಫಿಫಾ ವರ್ಲ್ಡ್ ಕಪ್ನ ಫೇರ್ ಪ್ಲೇ ಅವಾರ್ಡ್ ವಿಜೇತ ತಂಡ ನೆದರ್ಲ್ಯಾಂಡ್. 2020 ಫಿಫಾ ವರ್ಲ್ಡ್ ಕಪ್ನಲ್ಲಿ ಫೈನಲ್ ತಂಡ ಎಷ್ಟು ಗೋಲುಗಳಿಂದ ಜಯ ಸಾಧಿಸಿತು? ಸರಿಯಾದ ಉತ್ತರ 1. ಸ್ಪೇನ್ ದೇಶ ಕೇವಲ 1 ಗೋಲಿಂದ ಗೆದ್ದಿರುವಂಥದ್ದು. ಅರ್ಜೆಂಟೈನಾ ಯಾವುದೇ ಗೋಲು ದಾಖಲಿಸಲಿಲ್ಲ. 2020 ವರ್ಲ್ಡ್ ಕಪ್ನಲ್ಲಿ ರೌಂಡ್ ಆಫ್ 32 ಇಂದ ಫೈನಲ್ವರೆಗೆ ಅಜೇಯವಾಗಿ ಉಳಿದ ಚಾಂಪಿಯನ್ ತಂಡ ಯಾವುದು? ಸರಿಯಾದ ಉತ್ತರ ಸ್ಪೇನ್. ನೋಡಿ, ಸ್ಪೇನ್ ದೇಶದ ವಿಶೇಷತೆ ಏನು ಕೇಳಿದ್ರೆ, ಸ್ಪೇನ್ ದೇಶ 38 ಪಂದ್ಯಗಳಲ್ಲಿ ಎಲ್ಲವನ್ನ ಗೆದ್ಕೊಳ್ತು. ಎಲ್ಲ ಗೆದ್ದಿತು. ಫೈನಲನ್ನು ಸೇರಿಕೊಂಡು ಎಲ್ಲ ಮ್ಯಾಚನ್ನು ಇದು ಗೆದ್ದಿತು, ಅಜೇಯವಾಗಿ ಉಳ್ಕೊಳ್ತು. ಫಿಫಾ ವರ್ಲ್ಡ್ ಕಪ್ ಸೆಮಿಫೈನಲ್ನಲ್ಲಿ ತಲುಪಿದ ತಂಡಗಳಲ್ಲಿ ಯಾವುದು ನಂತರ 4ನೇ ಸ್ಥಾನ ಪಡೆಯಿತು? ಸೊ ದ ರೈಟ್ ಆನ್ಸರ್ ಈಸ್ 4ನೇ ಸ್ಥಾನ ಪಡೆದಿದ್ದು ಫ್ರಾನ್ಸ್. ಫ್ರಾನ್ಸ್ ತಂಡ ಇಂಗ್ಲೆಂಡ್ನ ವಿರುದ್ಧ 4-6 ಗೋಲುಗಳ ಅಂತರದಿಂದ ಸೋಲುತ್ತೆ ಮತ್ತು 4ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ತು. ಫಿಫಾ ವರ್ಲ್ಡ್ ಕಪ್ನಲ್ಲಿ ಎಷ್ಟು ಆತಿಥೇಯ ರಾಷ್ಟ್ರಗಳು ನಾಕೌಟ್ ಹಂತ ತಲುಪಿದ್ವು? ಸರಿಯಾದ ಉತ್ತರ ಎಲ್ಲವೂ ಕೂಡ 3 ಆತಿಥೇಯ ರಾಷ್ಟ್ರಗಳಿತ್ತು. 3 ಆತಿಥೇಯ ರಾಷ್ಟ್ರಗಳು ಕೂಡ ನಾಕೌಟ್ ಹಂತವನ್ನು ತಲುಪಿದ್ವು. ಫಿಫಾ ವರ್ಲ್ಡ್ ಕಪ್ ಫೈನಲ್ ಯಾವ ಆತಿಥೇಯ ರಾಷ್ಟ್ರದಲ್ಲಿ ನಡೆಯಿತು? ಸರಿಯಾದ ಉತ್ತರ ಅಮೇರಿಕಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಎಲ್ಲಿ ನಡೆದಿರೋದು? ಇದು ಅಮೇರಿಕಾದಲ್ಲಿ ನಡೆದಿರುವಂಥದ್ದು. ಅಮೇರಿಕಾದಲ್ಲಿ ಫೈನಲ್ಸ್ ನಡೀತು. ಅಮೇರಿಕದ ನ್ಯೂ ಜೆರ್ಸಿಯ ಮೆಟ್ಲೈಫ್ ಸ್ಟೇಡಿಯಂನಲ್ಲಿ. ನ್ಯೂ ಜೆರ್ಸಿಯ ಮೆಟ್ಲೈಫ್ ಸ್ಟೇಡಿಯಂನಲ್ಲಿ ಫೈನಲ್ಸ್ ನಡೆದಿರೋದು. ಫೈನಲ್ಸ್ ಸ್ಪೇನ್ ಮತ್ತು ಅರ್ಜೆಂಟೈನಾ ನಡುವೆ ನಡೆಯಿತು. ಫಿಫಾ ವರ್ಲ್ಡ್ ಕಪ್ನಲ್ಲಿ ಹೊಸ ಮಾದರಿಯ ಕಾರಣ ಮೊದಲ ನಾಕೌಟ್ ಹಂತದ ಹೆಸರು ಏನಾಗಿತ್ತು? ಸೊ ದ ರೈಟ್ ಆನ್ಸರ್ ಈಸ್ ಮೊದಲ ಹಂತದ ಹೆಸರು ರೌಂಡ್ ಆಫ್ 32. ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದು ಹೊಸ ಮಾದರಿಯ ಒಂದು ಹಂತವಾಗಿದೆ ಇದು. ಫಿಫಾ ವರ್ಲ್ಡ್ ಕಪ್ನಲ್ಲಿ ಒಟ್ಟು ಎಷ್ಟು ತಂಡಗಳ ಗುಂಪು ಮೊದಲ ಒಂದು ಹಂತದಲ್ಲಿ ಗುಂಪು ಹಂತದಲ್ಲಿ ಹೊರಬಿತ್ತು? ರೈಟ್ ಆನ್ಸರ್ ಈಸ್ 32. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 16 ತಂಡಗಳು ಹೊರಬೀಳ್ತವೆ. 16, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮತ್ತು 32 ತಂಡಗಳು ನಾಕೌಟ್ಗೆ ಆಯ್ಕೆ ಆಗ್ತವೆ. ಫಿಫಾ ವರ್ಲ್ಡ್ ಕಪ್ನಲ್ಲಿ ಗುಂಪು ಹಂತದಿಂದ ನೇರವಾಗಿ ಮುಂದಿನ ಹಂತಕ್ಕೆ ಎಷ್ಟು ತಂಡಗಳು ಅರ್ಹತೆ ಪಡೆದವು? ಸರಿಯಾದ ಉತ್ತರ 32, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫಿಫಾ ವರ್ಲ್ಡ್ ಕಪ್ ತಲುಪಿದ 2 ತಂಡಗಳು ಯಾವುದು? ರೈಟ್ ಆನ್ಸರ್ ಈಸ್ ಅರ್ಜೆಂಟೈನಾ ಮತ್ತು ಸ್ಪೇನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮತ್ತು ಸ್ಪೇನ್ ವಿಜೇತ ರಾಷ್ಟ್ರವಾಯಿತು. 2020 ಫಿಫಾ ವರ್ಲ್ಡ್ ಕಪ್ನಲ್ಲಿ 3ನೇ ಸ್ಥಾನಕ್ಕಾಗಿ ನಡೆದ ಪಂದ್ಯದಲ್ಲಿ ಜಯಗಳಿಸಿದ ತಂಡ ಯಾವುದು?
ರೈಟ್ ಆನ್ಸರ್ ಇಸ್ ಇಂಗ್ಲೆಂಡ್ ಫ್ರಾನ್ಸ್ ವಿರುದ್ಧ ಈ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಳ್ತು. ಫಿಫಾ ವರ್ಲ್ಡ್ ಕಪ್ನ ಚಾಂಪಿಯನ್ ತಂಡ ನಾಕೌಟ್ ಹಂತದಲ್ಲಿ ಯಾವ ತಂಡವನ್ನು ಸೋಲಿಸಿ ಫೈನಲ್ ತಲುಪಿತು? ರೈಟ್ ಆನ್ಸರ್ ಇಸ್ ಸ್ಪೇನ್ ತಂಡ ಫ್ರಾನ್ಸ್ ಅನ್ನು ಸೋಲಿಸ್ತು. ಫ್ರಾನ್ಸ್ ಅನ್ನ 2-0 ಗೋಲಿನ ಅಂತರದಿಂದ ಸ್ಪೇನ್ ತಂಡ ಸೋಲಿಸುತ್ತೆ ಮತ್ತು ಫೈನಲ್ಸ್ ತಲುಪುತ್ತೆ. ಫಿಫಾ ವರ್ಲ್ಡ್ ಕಪ್ನಲ್ಲಿ ಸೋತ ತಂಡ ಸೆಮಿಫೈನಲ್ ಯಾರನ್ನ ಎದುರಿಸಿತ್ತು? ಸೊ ದ ರೈಟ್ ಆನ್ಸರ್ ಈಸ್ ಇದು ಇಂಗ್ಲೆಂಡ್ ಅನ್ನ ಎದುರಿಸಿತ್ತು. ಯಾವ ತಂಡ? ಅರ್ಜೆಂಟೈನಾ ತಂಡ. 2-1 ಗೋಲುಗಳ ಅಂತರದಿಂದ ಇಂಗ್ಲೆಂಡ್ ಇಲ್ಲಿ ಸೋಲನ್ನು ಅನುಭವಿಸಿತ್ತು. ಫಿಫಾ ವರ್ಲ್ಡ್ ಕಪ್ನ 48 ತಂಡಗಳ ಮಾದರಿಯಲ್ಲಿ ಒಟ್ಟು ನಾಕೌಟ್ ಪಂದ್ಯಗಳ ಸಂಖ್ಯೆ ಎಷ್ಟು? ಸೊ ದ ರೈಟ್ ಆನ್ಸರ್ ಈಸ್ 32. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫಿಫಾ ವಿಶ್ವಕಪ್ ಕುರಿತು ಕೆಳಗಿನ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 48 ತಂಡ ಮತ್ತು 104 ಪಂದ್ಯ. ಸ್ನೇಹಿತರೆ, ಇದಾಗಿತ್ತು ಫಿಫಾ ವರ್ಲ್ಡ್ ಕಪ್ನ ಕಂಪ್ಲೀಟ್ ಇನ್ಫಾರ್ಮೇಷನ್. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.